शांति शांति शांति। ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये प्रथमे पादे दशभिः सूत्रैरुपनिबद्धेऽस्मिन् तृतीये अनिष्टादिकार्यधिकरणे तदुपनिबद्धं तस्मिन् अधिकरणे उपनिबद्धं दशसु सूत्रेषु तस्मिन् अधिकरणे उपनिबद्धेषु दशसु सूत्रेषु इदानीं षष्ठं सूत्रम्। इदानीं षष्ठं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तदशं सूत्रम्। सर्वाग्रे शंकर भगवत पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तदशं सूत्रं तद्भाष्यभागं च यथाचार्यानुग्रहं विचारयामः। अग्रे तावत् शंकर भगवत पूज्यपादानां सुप्रभातश्लोकमेकं द्विवारं पठामः। वेदान्तवारिधि निमज्जनलब्धरत्न चाद्वैततत्त्वपरिशोधनबद्धदीक्षा शब्दादिबाह्यविषयेषु च वीतराग हे संयमीन्द्रगुरुराट् तव सुप्रभातम्। ॐ वेदान्तवारिधि निमज्जनलब्धरत्न चाद्वैततत्त्वपरिशोधनबद्धदीक्षा शब्दादिबाह्यविषयेषु च वीतराग हे संयमीन्द्रगुरुराट् तव सुप्रभातम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये प्रथमे पादे तृतीयं दशसूत्रात्मकम् अनिष्टादिकार्यधिकरणम्। इदानीं तस्मिन् अधिकरणे उपनिबद्धानि सर्वाणि दशसूत्राणि एकवारं पठामः। ॐ अनिष्टादिकारिणामपि च श्रुतम् ॐ संयमने स्वनुभूयेतरेषामारोहावरोहौ तद्गतिदर्शनात् ॐ स्मरन्ति च ॐ अपि च सप्त ॐ तत्रापि च तद्व्यापारादविरोधः ॐ विद्याकर्मणोरिचितु प्रकृतत्वात् ॐ न तृतीये तथोपलब्धेः ॐ स्मर्यतेऽपि च लोके
ಓಂ ದರ್ಶನಾಚ್ಚ ಓಂ ತೃತೀಯ ಶಬ್ದಾವರೋಧ ಸಂಶೋಕಜಸ್ಯ ಇಮಾನಿ ತಸ್ಮಿನ್ ಅಧಿಕರಣೆ ಉಪನಿಬದ್ಧಾನಿ ದಶ ಸೂತ್ರಾಣಿ. ಇದಾನೀಂ ಪ್ರಕೃತಂ ಸೂತ್ರಂ ಓಂ ವಿದ್ಯಾಕರ್ಮಣೋರಿಚಿತು ಪ್ರಕೃತತ್ವಾತ್ ಓಂ ವಿದ್ಯಾಕರ್ಮಣೋರಿಚಿತು ಪ್ರಕೃತತ್ವಾತ್. ಈ ಒಂದು ಅನಿಷ್ಟಾಧಿಕಾರಿ ಅಧಿಕರಣದಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿಕೊಂಡು ಇಷ್ಟಾಧಿಕಾರಿಗಳಲ್ಲದವರೂ ಕೂಡ ಚಂದ್ರಲೋಕಕ್ಕೆ ಹೋಗುತ್ತಾರೆ, ಅದಕ್ಕಾಗಿ ನಾವು ಶ್ರುತಿ ಪ್ರಾಮಾಣ್ಯವನ್ನು ತೋರಿಸುತ್ತೇವೆ ಅಂತ ಹೇಳಿ ಕೌಶೀತಕಿ ಉಪನಿಷತ್ತಿನ ವಾಕ್ಯವನ್ನ ಉದ್ಧಾರ ಮಾಡಿದ್ದ ಪೂರ್ವಪಕ್ಷಿ. ಆ ಕೌಶೀತಕಿ ವಾಕ್ಯದಲ್ಲಿ ಏನಿದೆ ಅಂದ್ರೆ, ಎಲ್ಲರೂ ಕೂಡ ಅವಿಶೇಷದಿಂದ, ಅವಿಶೇಷ ಅಂದ್ರೆ ಯಾವ ವಿಶೇಷವೂ ಇಲ್ಲದೆ ಇಷ್ಟಾಧಿಕಾರಿಗಳು ಅಥವಾ ಇಷ್ಟಾಧಿಕಾರಿಗಳಲ್ಲದವರೂ ಕೂಡ ಎಲ್ಲರಿಗೂ ಕೂಡ ಚಂದ್ರಲೋಕ ಪ್ರಾಪ್ತಿಯನ್ನ ಸಮಾನವಾಗಿ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಇಷ್ಟಾಧಿಕಾರಿಗಳು ಮಾತ್ರ ಈ ಚಂದ್ರಲೋಕಕ್ಕೆ ಅವರಿಗೆ ಪ್ರವೇಶ ಉಂಟು, ಅವರು ಮಾತ್ರ ಹೋಗ್ತಾರೆ ಎಂಬತಕ್ಕಂಥದ್ದು ಏನು ಇಲ್ಲ. ಆದ್ದರಿಂದ ನೀವು ಯಾವುದನ್ನ ಆಧಾರ ಮಾಡಿ, ಯಾವುದರ ಆಧಾರದಿಂದ ಇಷ್ಟೆಲ್ಲ ಹೇಳಿ ಆ ಒಬ್ಬ ಮನುಷ್ಯ ಅಲ್ಲಿ ಎಲ್ಲ ಭೋಗವನ್ನು ಅನುಭವಿಸಿ, ಅಲ್ಲಿ ಅಂದ್ರೆ ಆಯಾ ಲೋಕದಲ್ಲಿ ಅವರಿಗೆ ಕರ್ಮಗಳಿಗೆ ತಕ್ಕಂತಹ ಲೋಕದಲ್ಲಿ ಅನುಭವಿಸಿ ಹಿಂದಿರುಗಿ ಬರುವಾಗ ಅವನು ಸಾನುಶಯನಾಗಿ ಬರುತ್ತಾನೆ. ಮತ್ತೆ ಆಯಾಯ ಯಾವ ಕರ್ಮ ಫಲಕ್ಕಾಗಿ, ಯಾವ ಕರ್ಮ ಫಲವನ್ನು ಅನುಭವಿಸುವುದಕ್ಕಾಗಿ ಆ ಲೋಕಕ್ಕೆ ಹೋಗಿದ್ದನೋ ಅವೆಲ್ಲವನ್ನೂ ಕೂಡ ಪೂರ್ತಿಯಾಗಿ ಅನುಭವಿಸಿ ಯಾವ ಶೇಷವೂ ಇಲ್ಲದೆ ಹಿಂದಿರುಗಿ ಬರುತ್ತಾನೆ. ಬರುವಾಗ ಎಷ್ಟೋ ಜನ್ಮ ಜನ್ಮಾಂತರದ ಕರ್ಮಶೇಷ ಇದೆಯಲ್ಲ, ಅದರಿಂದ ಸಾರುಷಯನಾಗಿಯೇ ಬರ್ತಾನೆ. ಎಲ್ಲ ಕರ್ಮಗಳು ಕೂಡ ಅಲ್ಲೇನು ವಿಪಾಕವಾಗಿ ಬಿಡುವುದಿಲ್ಲ. ಎಲ್ಲಿ ಅಲ್ಲಿ ಹೋಗಿ ಚಂದ್ರಲೋಕಕ್ಕೆ ಹೋಗಿ, ಚಂದ್ರಲೋಕನ್ಯಾವುದು ಲೋಕ ಸುಕೃತ ಲೋಕ, ಅಲ್ಲಿ ಅನುಭವಿಸಿದ ಮಾತ್ರಕ್ಕೆ ಓ ಎಲ್ಲ ಕರ್ಮಗಳು ಕೂಡ ದಗ್ಧವಾಗಿ ಹೋಗಿಬಿಟ್ಟವು ಅಂತಕ್ಕಂಥದ್ದೇನು ಇಲ್ಲ. ಆಯಾಯ ಕರ್ಮಕ್ಕೆ ತಕ್ಕಂತಿರುವ ಲೋಕಗಳನ್ನ ಪಡೆದು ಆಯಾಯ ಕರ್ಮ ಫಲಗಳನ್ನ ಪೂರ್ಣವಾಗಿ ಅನುಭವಿಸಿ ಬೇಕಾದಷ್ಟು ಶೇಷಕರ್ಮಗಳು ಉಳ್ಕೊಂಡಿರ್ತಾವಲ್ಲ, ಅದರಿಂದ ಸಾರುಷಯನಾಗಿ ಬರುತ್ತಾನೆ. ಎಲ್ಲ ಕರ್ಮಗಳು ಅವನಲ್ಲಿ ಇರ್ತವೆ. ಆದರೆ ಪ್ರಕೃತ ಅವನು ಯಾವ ಜನ್ಮವನ್ನ ಪಡೆಯಬೇಕು ಅಂತ ಅನ್ನುವುದನ್ನ ನಾವು ನಿರ್ಧಾರ ಮಾಡುವುದಕ್ಕಾಗುವುದಿಲ್ಲ. ಅದಕ್ಕೆ ನಿಯಾಮಕ ನಿರ್ಧಾರ ಮಾಡಿ ಆ ಹಿಂದಿರುಗಿ ಬರುವಾಗ ಅವನು ಈಗ ಈ ಕೂಡಲೇ ಯಾವ ಯೋನಿಯಲ್ಲಿ ಪ್ರವೇಶ ಮಾಡಬೇಕು ಎನ್ನುವುದನ್ನ ನಿರ್ಧರಿಸಿ ಅದಕ್ಕೆ ತಕ್ಕಂತಹ ಯೋನಿಯನ್ನು ತೋರಿಸಿಬಿಡುತ್ತಾನೆ. ಅಷ್ಟೇ. ಹೀನ ಯೋನಿನೋ ಉತ್ಕೃಷ್ಟ ಯೋಜನೋ ಯಾವುದು ಬೇಕಾದಷ್ಟು ಕರ್ಮ ಮಾಡಿರ್ತಾನೆ, ಪಾಪ ಪುಣ್ಯ ಎಲ್ಲ ಇರುತ್ತೆ. ಆದರೆ ಹಿಂತಿರುಗಿ ಬರುವಾಗ ಈಗ ಸದ್ಯಕ್ಕೆ ಅವನು ಯಾವ ಕರ್ಮ ಫಲವನ್ನು ಅನುಭವಿಸಬೇಕು ಅನ್ನುವುದನ್ನು ತೀರ್ಮಾನ ಮಾಡಿ ಪುಣ್ಯ ಕರ್ಮ ಫಲವನ್ನು ಅನುಭವಿಸುವುದಾದರೆ ಪುಣ್ಯ ಯೋನಿ, ಉತ್ಕೃಷ್ಟ ಯೋನಿ. ಹಿಂದೆ ಇದ್ರೆ ಹೀನ ಯೋನಿ ಕರ್ಮಸ್ಥಾನ. ಇದು ಅಂತ ಹೇಳಿ ಈ ಒಂದು ನಿರ್ಧಾರ ಇಲ್ಲಿ ಮಾಡಿದರು. ಮತ್ತು ಈ ಒಂದು ಪ್ರಶ್ನೆ, ಇಲ್ಲಿ ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಹಾಕಿದ್ದ. ಆಯ್ತು ಸ್ವಾಮಿ, ಹಾಗಾದ್ರೆ ಯಾವ ವಿಶೇಷವೂ ಇಲ್ಲದೆ ಹೋಗ್ತಾನೆ ಅನ್ನೋದು ಇಲ್ಲ, ಕೇವಲ ಇಷ್ಟಾಧಿಕಾರಿಗಳಿಗೆ ಮಾತ್ರ ಅಂತ ಹೇಳಿದ್ರಿ. ಹಾಗಾದ್ರೆ ಬೇರೆಯವರು ಇರ್ತಾರಲ್ಲ, ಇಷ್ಟಾಧಿಕಾರಿಗಳು ಅಂತಂದ್ರೆ ಉಪಲಕ್ಷಣವಾಗಿ ಹೇಳಿದ್ದು ಯಾವುದಕ್ಕೆ? ಪುಣ್ಯ ಕರ್ಮಕ್ಕೆ. ಈ ಪಾಪ ಕರ್ಮ ಮಾಡೋರು ಇರ್ತಾರಲ್ಲ, ಅವ್ರೇನ್ ಮಾಡೋರು? ಅವರಲ್ಲಿ ಹೋಗ್ತಾರೆ. ಹಾಗಾದ್ರೆ ಅವರೂ ಸಾಯ್ತಾರೆ, ಇವರು ಸಾಯ್ತಾರೆ. ಇವರಲ್ಲಿ ಹೋಗಿ ಇವರೇನೋ ಹೇಳಿದ್ರಿ ಹೋಗ್ತಾರೆ, ಚಂದ್ರಲೋಕ ಹೋಗ್ತಾರೆ ಅಂತ ಹೇಳಿದ್ರಿ, ಅವ್ರು ಹೋಗಲ್ಲ ಅಂತ ಹೇಳಿದ್ರಿ.
ಅವರಲ್ಲಿ ಹೋಗ್ತಾರೆ ಹಾಗಾದ್ರೆ. ಅಂದ್ರೆ ಅದಕ್ಕೆ ಅಲ್ಲಿ ಹೇಳಿದ್ರು ಅವರಿಗೆ ಅವರಿಗೆ ಈ ಒಂದು ಯಮಲೋಕ ಅಂತ ಹೇಳಿ, ಈ ಒಂದು ಯಮನಿಂದ ಅಧಿಷ್ಠಿತವಾದ ಲೋಕಗಳಿಗೆ ಅವರು ಹೋಗ್ತಾರೆ. ಅಂದ್ರೆ ಅದು ನರಕ ಲೋಕ. ಅಲ್ಲಿ ಬೇಕಾದಷ್ಟು ಪ್ರಭೇದಗಳಿವೆ, ಪ್ರಬಲವಾದಿ ಸಪ್ತ ನರಕಗಳಿವೆ. ಅಲ್ಲಿ ಆ ಕರ್ಮಫಲಕ್ಕೆ ಅನುಗುಣವಾಗಿ, ಆ ಕೆಟ್ಟ ಕರ್ಮಫಲಕ್ಕೆ ಅನುಗುಣವಾಗಿ, ಶಾಸ್ತ್ರ ನಿಷಿದ್ಧ ಕರ್ಮಗಳಿಗೆ ಅನುಗುಣವಾಗಿ ಅವನು ಆಯಾಯ ಲೋಕವನ್ನ, ನರಕ ಲೋಕವನ್ನ ಪಡೆದು ಹಿಂತಿರುಗುವಾಗ ಅವನೂ ಕೂಡ ತಾನು ಶಯನಾಗಿ ಬರ್ತಾನೆ. ಅಂದ್ರೆ ಏನಾಯ್ತು, ಇವನಿಗೆ ಚಂದ್ರಲೋಕ, ಅವನಿಗೆ ಯಮಲೋಕ. ಸರಿ, ಈ ಕರ್ಕೊಂಡು ಹೋಗ್ತಕ್ಕಂಥ ಯಮ ಇದ್ದಾನಲ್ಲ, ಅವನು ಏನು, ಅವನು ಎಲ್ರನ್ನೂ ಕರ್ಕೊಂಡು ಹೋಗ್ತಾನೆ. ಯಾರು ಇಷ್ಟಾಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಾನೆ, ಅನಿಷ್ಟಾಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಾನೆ. ಆದ್ರೆ ಕರ್ಕೊಂಡು ಹೋಗ್ತಾನೆ, ಆದ್ರೆ ಯಾರ್ಯಾರನ್ನ ಎಲ್ಲೆಲ್ಲಿ ಬಿಡಬೇಕು ಅಂತ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಓಹೋ, ಇವ್ರನ್ನ ಇಲ್ಲಿ ಬಿಡಬೇಕು, ಇವ್ರನ್ನ ಇಲ್ಲಿ ಬಿಡಬಾರ್ದು, ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರವರ ಸ್ಥಾನಗಳಿಗೆ ಅವರವರನ್ನ ತಲುಪಿಸ್ತಾನೆ. ಇದು ಒಂದು ಈ ಕರ್ಮದ ಒಂದು ನಿಯಮ. ಇದು ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ವೈರಾಗ್ಯಕ್ಕೋಸ್ಕರ. ಏನು, ಅಯ್ಯೋ ಎಷ್ಟು ಮಾಡಿದರೂ ಕೂಡ, ಎಷ್ಟು ಪುಣ್ಯ ಫಲ ಮಾಡಿದೆ, ಓಹೋ ನಾನು ಪುಣ್ಯ ಕರ್ಮವನ್ನ ಮಾಡದೆ ಪುಣ್ಯ ಕರ್ಮದ ಫಲವಾಗಿ ಈ ಲೋಕವನ್ನು ಅನುಭವಿಸುತ್ತೇವೆ ಅಂದ್ರೆ ಇದೇನು ಶಾಶ್ವತ ಅಲ್ಲ. ಪುಣ್ಯ ಲೋಕ ಅನುಭವಿಸ್ತಾನೆ, ತಿರುಗಿ ಬರ್ತಾನೆ. ಆಮೇಲಿಂದ ಇನ್ಯಾವ ಕರ್ಮ ಕೆಟ್ಟಕ್ಕೆ ಬೇಕಾದಷ್ಟು ಮಾಡಿರ್ತಾನೆ. ಇಷ್ಟು ಜನ್ಮ ಅಂತ ಎಣಿಸೋಕ್ ಸಾಧ್ಯನ? ಎಷ್ಟೋ ಕೆಟ್ಟ, ಒಂದು ಜನ್ಮ ಪೂರ್ತಿ ಕೆಟ್ಟ ಕರ್ಮ ಮಾಡಿರ್ತಾನೆ, ಜನ್ಮ ಪೂರ್ತಿ ಒಳ್ಳೆ ಕರ್ಮ ಮಾಡಿರ್ತಾನೆ, ಒಂದೇ ಜನ್ಮದಲ್ಲಿ ಒಳ್ಳೇದು ಮಾಡಿರ್ತಾನೆ, ಕೆಟ್ಟದ್ದು ಮಾಡಿರ್ತಾನೆ. ಇವಕ್ಕೆಲ್ಲಕ್ಕೂ ಕೂಡ ನಿರ್ಧಾರ ಮಾಡಿ ಆಯಾ ಜೀವಿಗಳಿಗೆ ತಕ್ಕ ಸ್ಥಾನವನ್ನ ಕರುಣಿಸಬೇಕಾದವನು ಯಾರು? ಅವನೇ ಸರ್ವಜ್ಞನೂ ಸರ್ವಶಕ್ತನೂ ಆದ ಪರಮೇಶ್ವರ. ಅಷ್ಟೇ, ಇದಕ್ಕೇನು ಎರಡು ಮಾತಿಲ್ಲ. ಹೀಗೆ ಈ ಇಷ್ಟನ್ನ ಹೇಳಿದ್ದಾಗಿತ್ತು. ಈಗ ಹೇಳ್ತಾ ಇದ್ದಾರೆ ಪ್ರಕೃತ ಇಲ್ಲಿ ಆ ಈ ಉಪನಿಷತ್ ವಾಕ್ಯವನ್ನು ಹೇಳಿ ಅಲ್ಲಿ ಒಂದು ವಾಕ್ಯ ಬಂದಿತ್ತು. ಅಥ ಏತಯೋಹೋ ಪಥೋಹೋ ದ ಕತರಣಚನ ಅಂತ ಬಂದಿತ್ತು. ಬರ್ತೇನೆ ಪಂಚಾಗ್ನಿ ಕೇಳಿ ಬರುತ್ತೆ, ಕನ್ನಡಿಗೆ ಬರ್ತದೆ. ಅಲ್ಲಿ ಏತಯೋಹೋ ಪಥೋಹೋ ಅಂತ ಹೇಳಿ ಈ ಚಂದ್ರಲೋಕ ಮತ್ತು ಚಂದ್ರಲೋಕ ಯಾನ ಅಂತಂದ್ರೆ ಯಾವುದು? ಅದು ಪಿತೃಯಾನ, ಧೂಮ ಮಾರ್ಗ ಹೋಗ್ತಾನೆ. ಇನ್ನೊಂದು ಯಾವುದು? ಅದು ದೇವಯಾನ. ಅದು ಯಾವುದು? ಸೌರ ಮಾರ್ಗ. ಹೀಗೆ ದೇವಯಾನ, ಪಿತೃಯಾನ ಮತ್ತೆ ಈ ಚಂದ್ರಯಾನ ಮತ್ತೆ ಸೌರಯಾನ ಮತ್ತೆ ದಕ್ಷಿಣಾಯನ, ಉತ್ತರಾಯಣ, ಹೀಗೆ ಇದೆಯಲ್ಲ, ಎರಡೆರಡು ಇದೆಯಲ್ಲ. ಏತಯೋಹೋ ಅಂತ ಕಥೆ. ಈ ಏತಯೋಹೋ ಅಂತಂದ್ರೆ ಈ ಎರಡರಲ್ಲಿ ಹೋಗ್ತಾನಲ್ಲ, ಯಾರವನು? ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಕ್ಕಂಥವನು ಯಾರು? ದಕ್ಷಿಣಾಯನ ಮಾರ್ಗದಲ್ಲಿ ಹೋಗ್ತಕ್ಕಂಥವನು ಯಾರು? ನರಕಕ್ಕೆ ಹೋಗೋದು ಬಿಟ್ಬಿಡಿ, ಅವನು ಎರಡು ಮಾರ್ಗದಲ್ಲೂ ಅದೇ ಅವನು ಅದೇ ವಿಚಾರ ಮಾಡ್ತಾ ಇರ್ತಕ್ಕಂಥ ಅವನಿಗೆ ಯಾವ ದಾರಿ? ಯಾ ಕರ್ಮ? ಇಲ್ಲಿ ಏತಯೋಹೋ ಅಂತ ಹೇಳಿದ್ರು. ಏತಯೋಹೋ ಅಂತ ಎರಡು ದಾರಿ. ಎರಡು ದಾರಿನೂ ಯಾರು ಹೇಳಿದ್ರು? ಒಂದು ಚಂದ್ರಯಾನ, ಒಂದು ಸೌರ್ಯಯಾನ ಅಂತ ಹೇಳಿದ್ರು. ಚಂದ್ರಯಾನ ಹೋದವನಿಗೆ ಪಿತೃಲೋಕ, ಈ ಸೌರ್ಯಯಾನ ಹೋದವನಿಗೆ ದೇವಲೋಕ ಅಂತ ಹೇಳಿದ್ರು. ಎರಡೂ ಕೂಡ ಉತ್ಕೃಷ್ಟ ಲೋಕಗಳೇ. ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ಯಾರು ಏನು ಮಾಡದೇ ಇದ್ದವನಿಗೆ ಅವನಿಗೆ ನರಕ ಲೋಕ ಅಂತ. ಅದೇಲ್ಲಿ ಇಲ್ವೇ ಇಲ್ವಲ್ಲ, ಇಲ್ಲಿ ಏತಯೋಹೋ ಪಥ ಎರಡು ಹೇಳಿದ್ದಾನಲ್ಲ ಅಂತ ಅನ್ನೋದನ್ನು ವಿಚಾರ ಮಾಡ್ತಾ ಇದ್ದಾರೆ. ನೋಡೋಣ ಏನು ಅಂತ. ಓಂ ವಿದ್ಯಾ ಕರ್ಮಣೋ ರಿಚಿತ ಪ್ರಕೃತತ್ವಾತ್. ಓಂ ವಿದ್ಯಾ ಕರ್ಮಣೋ ರಿಚಿತ ಪ್ರಕೃತತ್ವಾತ್. ವಿದ್ಯಾ ಕರ್ಮಣೋ ಇತಿ ತು ಪ್ರಕೃತತ್ವಾತ್ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅನ್ವಯ ಹೇಗಾಗುತ್ತೆ ಅಂತಂದ್ರೆ,
ವಿದ್ಯಾ ಕರ್ಮಣೋರಿತಿ ತು ಪ್ರಕೃತ ತು ಆದರೆ ಅಂದ್ರೇನು ಯಾವ್ದು ಸೇರಿಸ್ಕೋಬೇಕು ಈ ಒಂದು ಇಬ್ಬರು ದೇವಯಾನ ಮತ್ತೆ ಪಿತೃಯಾನ ಎರಡು ಆಗೋಯ್ತು ಈ ನರಕಯಾನ ಇದ್ದಾರಲ್ಲ ಅವನ್ಗೆ ಏನು ಬದ್ದೆ ಇಲ್ವಲ್ಲ ಇಲ್ಲಿ ಎರಡು ದಾರಿ ಮಾತ್ರ ಹೇಳಿದ್ರಲ್ಲ ಎರಡು ದಾರಿ ಇಬ್ಬರಿಗಾಯ್ತು ಅವ್ರು ಯಾರವರು ಅವರಿಬ್ಬರು ಕೂಡ ಉತ್ಕೃಷ್ಟ ಕರ್ಮವನ್ನು ಮಾಡಿದವರು ಅವರಿಗೆ ಚಂದ್ರಯಾನ ಒಬ್ರು ಈ ಸೌರಯಾನ ಒಬ್ರು ಅಂತ ಹೇಳಿ ಚಂದ್ರಲೋಕಕ್ಕೆ ಹೋದವರು ವಾಪಸ್ ಬರ್ತಾರೆ ಈ ಸೌರಲೋಕದಿಂದ ದೇವಯಾನ ಅಂತ ಹೇಳಿ ಬ್ರಹ್ಮಲೋಕಕ್ಕೆ ಹೋದವನು ಅವನು ವಾಪಸ್ ಬರೋಲ್ಲ ಅಲ್ಲಿಂದ ಮುಂದಕ್ಕೆ ಅವನು ಬ್ರಹ್ಮಜ್ಞಾನವನ್ನು ಪಡೆದು ಕೃತಾರ್ಥನಾಗ್ತಾನೆ ಅಂತ ಹೇಳಿದ್ರಿ ಇಬ್ರು ಯಾರವರು ಅವರು ಸುಕೃತ ಕರ್ಮಗಳು ಸುಕೃತವನ್ನು ಮಾಡಿದ್ದಲ್ಲ ಅಲ್ವಾ ಅಲ್ಲಿಗೆ ಈ ಏತಯೋಹ ವಾಕ್ಯ ಅಂತ ಅನ್ಬೇಕಾದ್ರೆ ಎರಡೂ ಸುಕೃತ ಹೇಳ್ಬಿಟ್ಟು ಇವನ್ ಕಥೆ ಏನು ಆದ್ದರಿಂದ ಏನರ್ಥ ಮಾಡಬಹುದು ಅಂತಂದ್ರೆ ಏತಯೋಹ ಅಂದ್ರೆ ಇಲ್ಲಿ ಪಾಪಕರ್ಮ ಮತ್ತೆ ಪುಣ್ಯಕರ್ಮ ಅಂತ ಅರ್ಥ ಮಾಡೋದಕ್ಕೂ ಒಂದು ಅವಕಾಶ ಇದೆ ಯಾಕೆಂದ್ರೆ ಮೂರು ದಾರಿ ಹೇಳಿದ್ದಾನಲ್ಲ ಆದ್ದರಿಂದ ಅದನ್ನ ಇಲ್ಲಿ ವಿಚಾರ ಮಾಡ್ತಾ ಇದ್ದ ಏನದು ನೋಡಿ ತು ಆದರೆ ಅಥ ಏತಯೋಹೋ ಅದು ಮುಂದೆ ಬರುತ್ತಲ್ಲ ಚಾಂದೋಗ್ಯ ವಾಕ್ಯ ಅಥ ಏತಯೋಹೋ ಇತ್ಯಸ್ಯ ವಾಕ್ಯಸ್ಯ ಏತಯೋಹೋ ಅಂದ್ರೇನು ದ್ವಿತೀಯ ವಿಭಕ್ತಿ ಇವೆರಡರಲ್ಲಿ ಅಂತ ಅರ್ಥ ಈ ಎರಡರಲ್ಲಿ ಅಂದ್ರೆ ಯಾವ ಎರಡರಲ್ಲಿ ಎರಡು ಅಂತ ಏನ್ ಅರ್ಥ ಮಾಡ್ಬೇಕು ನಾವು ಪಾಪಕರ್ಮ ಪುಣ್ಯಕರ್ಮ ಅಂತ ಮಾಡೋಣ ಅಥವಾ ಇನ್ನೇನು ಮಾಡೋಣ ಅನ್ನೋದನ್ನ ಇಲ್ಲಿ ವಿಚಾರ ಮಾಡ್ತಾ ಇದ್ದ ಅಂದ್ರೇನು ಅಥ ಏತಯೋಹೋ ಇತ್ಯಸ್ಯ ವಾಕ್ಯಸ್ಯ ಏನರ್ಥ ಮಾಡಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ ವಿದ್ಯಾ ಕರ್ಮಣೋ ಇತಿ ಅರ್ಥ ಗೃಹೀತವ್ಯ ಇಲ್ಲಿ ಏತಯೋಹೋ ಇವೆರಡರಲ್ಲಿ ಅಂದ್ರೆ ಯಾವುದರಲ್ಲಿ ಅಂತ ಅರ್ಥ ಮಾಡ್ಬೇಕು ನಾವು ವಿದ್ಯಾ ಕರ್ಮಣೋ ವಿದ್ಯಾ ಮತ್ತೆ ಕರ್ಮ ಇವೆರಡರಲ್ಲಿ ಅಂತ ಅರ್ಥವನ್ನು ಮಾಡಬೇಕೇ ಹೊರತು ಪಾಪಕರ್ಮ ಮತ್ತು ಪುಣ್ಯಕರ್ಮ ಇವೆರಡರಲ್ಲಿ ಅಂತ ಅರ್ಥವನ್ನು ಮಾಡಬಾರದು ಯಾಕೆ ಇಲ್ಲಿ ವಿದ್ಯಾ ಕರ್ಮಣೋ ಏನರ್ಥ ಆಯ್ತು ವಿದ್ಯಾ ಅಂತಂದ್ರೆ ಇಲ್ಲಿ ಬ್ರಹ್ಮವಿದ್ಯೆ ಅಂತ ಅಲ್ಲ ಏನು ವಿದ್ಯಾ ಅಂದ್ರೆ ಇಲ್ಲಿ ಉಪಾಸನೆ ಅಂತ ಅರ್ಥ ಉಪಾಸನೆ ಅಂದ್ರೆ ಯಾವುದು ಪ್ರಕೃತ ಯಾವುದು ಈ ವಾಕ್ಯ ಬಂದಿರತಕ್ಕಂಥದ್ದು ಏತಯೋ ಅಥೈತಯೋ ಪಥೋಹೋ ನ ಕಥನಚರ ಅಂತ ಬಂದು ಎಲ್ಲಿ ಬಂದಿದೆ ಅದು ಛಾಂದೋಗ್ಯದಲ್ಲಿ ಬಂದಿದೆ ಯಾವ ಪ್ರಕರಣ ಅದು ಪಂಚಾಗ್ನಿ ಪ್ರಕರಣ ಪಂಚಾಗ್ನಿಯನ್ನು ಯಾತಕ್ಕೆ ಹೇಳಿದ್ದಾರೆ ಉಪಾಸನೆಗಾಗಿ ಹೇಳಿದ್ದಾರೆ ಹಾಗಾಗಿ ಇದು ವಿದ್ಯಾ ಅಂತಂದ್ರೇನು ಈ ಪ್ರಕರಣದಲ್ಲಿ ಇದು ಉಪಾಸನಾ ಪ್ರಕರಣವಾಗಿರುವುದರಿಂದ ವಿದ್ಯಾ ಎಂದರೆ ಇಲ್ಲಿ ಉಪಾಸನೆ ಎಂದು ಅರ್ಥ ಮತ್ತೆ ಕರ್ಮ ವಿದ್ಯಾಚ ಕರ್ಮಚ ಏನು ವಿದ್ಯಾ ಕರ್ಮಣಿ ವಿದ್ಯಾಚ ಕರ್ಮಚ ವಿದ್ಯಾ ಕರ್ಮಣಿ ತಯೋ ವಿದ್ಯಾ ಕರ್ಮಣೋ ವಿಗ್ರಹ ಹೀಗೆ ವಿದ್ಯಾ ಅಂದ್ರೆ ಉಪಾಸನ ಆಯಿತು ಕರ್ಮ ಅಂದ್ರೆ ಯಾವುದು ಕರ್ಮ ಅಂದ್ರೆ ಪುಣ್ಯ ಇದಂತ ಕರ್ಮ ಒಳ್ಳೆಯ ಕರ್ಮಗಳು ಯಾವುದದು ಅಂದ್ರೆ ಇಲ್ಲಿ ಪ್ರಕೃತ ಯಾವುದು ಇಷ್ಟ ಪೂರ್ತ ದತ್ತ ಇವುಗಳು ಅಂದ್ರೇನು ವಿದ್ಯಾ ಅಂತ ಅನ್ನೋದಕ್ಕೆ ಪಂಚಾಗ್ನಿ ಉಪಾಸನೆ ಕರ್ಮ ಅಂತ ಅನ್ನೋದಕ್ಕೆ ಪ್ರಕೃತ ಇಲ್ಲಿ ಪ್ರಕೃತ ಏನಾಗಿರ್ತಕ್ಕಂಥದ್ದು ಈ ಇಷ್ಟಾಧಿಕಾರಿಗಳು ಇಷ್ಟವೇ ಮುಂತಾದ ಕರ್ಮಗಳು ಅಂತ ಕರ್ಮ ಅಂದ್ರೆ ಇತಿ ಹೀಗೆಂಬುದಾಗಿ ಅರ್ಥವನ್ನು ನಾವು ತೆಗೆದುಕೊಳ್ಳಬೇಕು ಯಾತಕ್ಕೆ ಕುತಃ ಅಂದ್ರೆ ಸಸ್ಯ ಪ್ರಕೃತತ್ವ ವಿದ್ಯಾ ಕರ್ಮಣೋ ಇತಿತ್ತು ಪ್ರಕೃತತ್ವ ತು ಏತಯೋಹೋ ಅಥ ಏತಯೋಹೋ ಇತ್ಯಸ್ಯ ಛಾಂದೋಗ್ಯವಾಕ್ಯಸ್ಯ ವಿದ್ಯಾ ಕರ್ಮಣೋ ಇತಿ ಅರ್ಥಃ ಗೃಹೀತವ್ಯಃ ಕುತಃ ಸಸ್ಯ ಪ್ರಕೃತತ್ವ ಏನು ಅದು ಪ್ರಕರಣ ಈ ಪ್ರಕರಣ ಯಾವುದು ಈ ಪಂಚಾಗ್ನಿ ಪ್ರಕರಣ ಇದು ಮತ್ತೆ ಇಷ್ಟಾಧಿಕಾರಿಗಳು ಆದ್ದರಿಂದ ಈ ಅರ್ಥವನ್ನು ತೆಗೆದುಕೊಳ್ಳಬೇಕು ಅಂದ್ರೆ ಏನಾಯ್ತು ಇಲ್ಲಿಗೆ ಆದರೆ ಪಾಪ ಪುಣ್ಯ ನರಕಲೋಕ ಎಲ್ಲ ಹೇಳಿದ್ರಲ್ಲ
ಆದರೆ ಅಥಯೇತಯೋ ಅಂತನ್ನುವಾಗ ಆ ಛಾಂದೋಗ್ಯದಲ್ಲಿ ಬಂದಿದೆಯಲ್ಲ ಅದನ್ನು ಹೇಳುವಾಗ ಏತಯೋಹೋ ಇನ್ನು ಇವೆರಡರಲ್ಲಿ ತು ಆದರೆ ಅಥ ಏತಯೋ ನೀನು ಇನ್ನು ಇವೆರಡರಲ್ಲಿ ಎಂಬ ವಾಕ್ಯಕ್ಕೆ ಎಂಬ ಛಾಂದೋಗ್ಯ ವಾಕ್ಯಕ್ಕೆ ವಿದ್ಯೆ ಮತ್ತು ಕರ್ಮಗಳಲ್ಲಿ ಎಂಬ ಅರ್ಥವನ್ನು ತೆಗೆದುಕೊಳ್ಳಬೇಕು. ಯಾಕೆ? ವಿದ್ಯೆ ಅದು ಪ್ರಕೃತವಾಗಿರುವುದರಿಂದ. ಯಾಕೆ? ಅದಕ್ಕೆ ಸಂಬಂಧಪಟ್ಟ ಪ್ರಕರಣ ಇದು. ಪಂಚಾಗ್ನಿ ಉಪಾಸನೆಗೆ ಮತ್ತು ಇಷ್ಟಾದಿ ಕರ್ಮಗಳಿಗೆ. ಆದ್ದರಿಂದ ಅವೆರಡನ್ನು ತೆಗೆದುಕೊಳ್ಬೇಕು ಅಂತೇಳಿ ವಿದ್ಯೆ ಅಂತಂದ್ರೆ ಪಂಚಾಗ್ನಿ ಉಪಾಸನೆ, ಮತ್ತೆ ಕರ್ಮ ಅಂತಂದ್ರೆ ಇಷ್ಟಾಪೂತ ದತ್ತ ಕರ್ಮಗಳು. ಯಾಕೆ? ಅದು ಪ್ರಕೃತವಾಗಿದೆ ಅಂತ ಇದು ಈ ಸೂತ್ರಕ್ಕೆ ಅರ್ಥವಾಯಿತು. ಈಗ ಭಾಷ್ಯ ಭಾಗವನ್ನು ನೋಡೋಣ. 239ನೇ ಭಾಷ್ಯ ಭಾಗ. ಪಂಚಾಗ್ನಿ ವಿದ್ಯಾಯಾಂ ವೇತ್ತಯಥಾಸೋ ಲೋಕೋ ನ ಸಂಪೂರ್ಯತೆ ಇತ್ಯಸ್ಯ ಪ್ರಶ್ನಸ್ಯ ಪ್ರತಿವಚನಾವಸರೇ. ಈ ಒಂದು ಪಂಚಾಗ್ನಿ ವಿದ್ಯೆ ಇವೆಲ್ಲ ಏನಾಗುತ್ತೆ ಅಂದ್ರೆ ಇವನ್ ನಾವು ಬಂದಾಗ ಇದು ಪಂಚಾಗ್ನಿ ವಿದ್ಯೆಯಲ್ಲಿ ಈ ಇತ್ಯಸ್ಯ ಪ್ರಶ್ನಸ್ಯ ಅಂದ್ಬಿಟ್ರು. ಏನು? ವೇತ್ತಯಥಾಸೋ ಲೋಕೋನ ಸಂಪೂರ್ಯತೆ ಅಂದ್ರೆ ಏನಪ್ಪ ನಿನಗೆ ಗೊತ್ತಿದೆಯೇನು? ಎಲ್ಲ ಶ್ವೇತಕ್ಕೆ ಅಥವಾ ನಿನಗೆ ಗೊತ್ತಿದೆಯೇನಿದು? ಏನು? ಹೇಗೆ ಆ ಲೋಕವು, ಆ ಲೋಕ ಯಾವುದು? ಈ ಇಷ್ಟವೇ ಮುಂತಾದ ಕರ್ಮಗಳಿಗೆ ಫಲಭೂಮಿಕೆಯಾಗಿರ್ತಕ್ಕಂಥ ಚಂದ್ರಲೋಕ. ಆ ಲೋಕವು ನ ಸಂಪೂರ್ಯತೆ. ಅದೇ ತುಂಬ ಹೋಗ್ಬೇಕು ಏನು ಹೋಗ್ತಾ ಇದ್ರೆ ತುಂಬ ಹೋಗ್ಬಿಡುತ್ತಲ್ಲ, ಹೇಗೆ ಅದು? ಇವತ್ತು ಕೆಲವರು ಅಧಿಕ ಪ್ರಸಂಗಿ ಪ್ರಶ್ನೆ ಮಾಡ್ತಾರೆ. ಇದು ಅಷ್ಟೇ. ಏನ್ರಿ ಸುಮ್ಮನೆ ಹೋಗ್ತಾ ಇದ್ರೆ ತುಂಬೋದಿಲ್ವಾ? ಏನು ಇಷ್ಟೊಂದು ಜಾಗ ಇಲ್ಲ ಅಂತ ಕೇಳ್ತಾರೆ. ಅದು ಹೇಗೆ ಅದು ಪೂರ್ಣವಾಗುವುದಿಲ್ಲ? ನಿನಗೆ ಗೊತ್ತಾ? ಎಷ್ಟು ಜನ ಪ್ರತಿದಿನ ಸಾಯ್ತಾ ಇರ್ತಾರೆ, ಚಂದ್ರಲೋಕಕ್ಕೆ ಹೋಗ್ತಾ ಇರ್ತಾರೆ. ಆದರೂ ಕೂಡ ಅದು ಹೇಗೆ, ಯಾವ ಕಾರಣದಿಂದ ಅದು ಈ ತುಂಬಿ ಹೋಗುವುದಿಲ್ಲ? ಇದನ್ನು ನೀನು ಬಲ್ಲೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ ಅಂತಾನೆ. ಅದ ಮುಂದದ ಪ್ರಶ್ನೆ ಅಲ್ಲಿ ಏನು? ಇದು ಪ್ರಶ್ನೆ. ಇದು ಈ ಪ್ರಶ್ನೆ, ಈ ಸಂದರ್ಭ ಏನು? 5 ಪ್ರಶ್ನೆಯನ್ನು ಕೇಳ್ತಾನೆ ಅವನು ವಾಹನ ಜೈವತಿ. 5 ಪ್ರಶ್ನೆಗಳಲ್ಲಿ ಇದು ಎಷ್ಟನೇ ಪ್ರಶ್ನೆ? ಇದು 4ನೆಯ ಪ್ರಶ್ನೆ. ಇನ್ನು 1, 2, 3, 5 ಯಾವುದು ತಿಳ್ಕೊಂಡಿದ್ರೆ ಒಳ್ಳೇದು. ಯಾಕೆ 5 ಪ್ರಶ್ನೆ ಇದೆ ಮುಂದೆ ಬರ್ತಕ್ಕಂಥ ಇವೆಲ್ಲ. ಪ್ರಜೆಗಳು ಇಲ್ಲಿಂದ ಈ ಲೋಕ ಬಿಟ್ಟು ಅಂದ್ರೆ ಸತ್ತ ಮೇಲೆ ಎಲ್ಲೋ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ ಎನ್ನುವುದನ್ನ ನೀನು ತಿಳಿದಿದ್ದೀಯೇನು ಅಂತ ಪ್ರಶ್ನೆ ಮಾಡ್ತಾರೆ ಬೇರೆ. ಇಲ್ಲ, ಹೋಗಲಿ ಬಿಡಪ್ಪ. ಮತ್ತೆ ಹೇಗೆ ಅಲ್ಲಿಂದ ಹಿಂತಿರುಗುತ್ತಾರೆ ಅದನ್ನಾದ್ರೂ ತಿಳಿದಿದ್ದೀಯೇನು? ಇಲ್ಲ, ಹೋಗೋದೇ ಗೊತ್ತಿಲ್ಲ. ಆಯ್ತು, ಹೆಂಗೆ ಹಿಂದಿರುಗೋದು ಏನು ಗೊತ್ತು? ಅದು ಗೊತ್ತಿಲ್ಲ. ಮತ್ತೆ ದೇವಯಾನ ಪಿತೃಯಾನ ಅಂತ 2 ದಾರಿ ಇದೆ. ಅವುಗಳ ಒಂದು ವ್ಯಾವರ್ತನೆ ಅಂತಂದ್ರೆ ಏನು? ಹೋಗೋದು ಬರೋದು ಆವರ್ತನ. ಇವುಗಳು ಈ ಯಾತಾಯಾತ ಇದೆಯಲ್ಲ, ಇವುಗಳ ವಿಚಾರ ನಿನಗೆ ನಾನು ಗೊತ್ತೇನಪ್ಪ? ದೇವಯಾನ ಅಂದ್ರೇನು, ಪಿತೃಯಾನ ಅಂದ್ರೇನು, ಯಾರು ಹೋಗ್ತಾರೆ, ಹೇಗಿರ್ತಾರೆ, ಗೊತ್ತೇನಿದೆ ನಾನು? ಹೋಗೋದು ಬರೋದು ರದ್ದು ಏನು? ಇಲ್ಲ. 3 ಪ್ರಶ್ನೆಗೂ ಇಲ್ಲ ಅನ್ಬಿಟ್ಟ. ಮತ್ತೆ 4ನೇ ಪ್ರಶ್ನೆ ಕೇಳ್ತಾನೆ. ಆ ಲೋಕವು, ಆ ಲೋಕ ಯಾವುದು? ಇಷ್ಟಾಧಿಕಾರಿಗಳಿಂದ ಪಡೆದುಕೊಂಡ ಆ ಪಿತೃಲೋಕ, ಚತುರ್ಲೋಕ ಅಂತ ಅರ್ಥ. ಅದು ಸಂಪೂರ್ಣವಾಗದೇ ಇರುವುದು ಹೇಗೆ? ಏನೇ ದಿವಸ ಹೋಗ್ತಾ ಇರ್ತಾರೆ. ಹೇಗೆ ಅದು? ಇದನ್ನು ನಿನಗೆ ಗೊತ್ತಾ ಅಂತ 4ನೇ ಪ್ರಶ್ನೆ ಕೇಳ್ತಾ. ಅದು ಇಲ್ಲಿ ಪ್ರಕೃತವಾಗಿರತಕ್ಕಂಥ ಎಂಬುದನ್ನು ಬಲ್ಲೆ, ನಿನ್ಗೆ ಗೊತ್ತೇನಪ್ಪ ಅಂತ ಕೇಳ್ತಾನೆ. ಇಲ್ಲ ಅಂತಾನೆ. ಮತ್ತೆ ಕಡೆಯ ಪ್ರಶ್ನೆ ಹಿಂದೆ ವಿಸ್ತಾರವಾಗಿ ವಿಚಾರ ಮಾಡಿತ್ತು. ಯಾವುದದು ಅಂದ್ರೆ 5ನೆಯ ಆಹುತಿಯಲ್ಲಿ ಅಪ್ಪು ಪುರುಷ ವಚಸ್ಸು ಆಗುವುದು ಹೇಗೆ ಎಂಬುದನ್ನ ನಿನಗೆ ಗೊತ್ತೇ ತಿಳಿದಿದೆಯಾ ಅಂತ ಕೇಳ್ತಾರೆ. ಅದು ಹೇಳ್ತಾರೆ. ಪಂಚಮ್ಯಾಂ ಆಹುತೌ ಆಪಃ
ಪುರುಷವಚಸೋ ಭವಂತಿ. ಕಥಂ, ಹೇಗೆ ಆಯ್ತಲ್ಲ. ಅದೇ ಇಲ್ಲ ಅಂತ ಹೇಳ್ತಾನೆ. ಅದ ಮುಂದೆ ಇಲ್ಲ ತಂದೆ ಎತ್ಕೊ ಹೋಗ್ತಾನೆ, ಇಲ್ಲ ನಾವಿಬ್ರು ಹೋಗೋಣ ಅಂತ ಬರ್ತಾರೆ. ಅದು ಅವನು ಕ್ಷತ್ರಿಯ ರಾಜ, ಅವನು ಕ್ಷತ್ರಿಯ ಅವನಿಗೆ ಇಲ್ಲ ಇಲ್ಲ ಸ್ವಾಮಿ ನೀವು ಬ್ರಾಹ್ಮಣರು ನೀವು ಹೇಳ್ಕೊಡಲ್ಲ ಅಂತಾನೆ. ಆದರೂ ಅದು ಹೇಳ್ಕೊಡ್ತಾ. ಅಲ್ಲಿವರೆಗೆ ಏನಾಗಿತ್ತು ಪಂಚಾಗ್ನಿ ವಿದ್ಯೆ ಕೇವಲ ಕ್ಷತ್ರಿಯರಲ್ಲಿ ಮಾತ್ರ ಇತ್ತು, ಬೇರೆ ಎಲ್ಲಿಗೂ ಬಂದೆ. ಯಾಕೆಂದ್ರೆ ಕ್ಷತ್ರಿಯನು ಬ್ರಾಹ್ಮಣನಿಗೆ ಉಪದೇಶ ಮಾಡುವುದಕ್ಕೆ ಅವನಿಗೆ ಅನುಮತಿ ಶಾಸ್ತ್ರದಲ್ಲಿ ಇಲ್ಲ, ಕೊಟ್ಟಿಲ್ಲ. ಅದೆಲ್ಲ ಇವತ್ತಿನ ಸಂದರ್ಭ ಅಲ್ಲ, ಕೊಟ್ಟಿಲ್ಲ ಅವರಿಗೆ, ಒಟ್ಟು ಶಾಸ್ತ್ರ ಕೊಟ್ಟಿಲ್ಲ, ಅವನಿಗೆ ಅನುಮತಿ ಇಲ್ಲ ಅವನಿಗೆ. ಆದ್ದರಿಂದ ಏನಾಗಿದೆ, ಕ್ಷತ್ರಿಯರಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ಆ ಜೈವಲಿ ಹೇಳ್ತಾನೆ, ಈಗ ನಾನು ಅದನ್ನ ಮೀರಿ ನಿಮಗೆ ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ಬ್ರಾಹ್ಮಣರು ಕೂಡ ಇದಕ್ಕೆ ಅಧಿಕಾರಿಗಳು ಅಂತ ಹೇಳಿ ಮುಂಚೆ ಕ್ಷೇತ್ರ ಇತ್ತು ಅಂತ. ಇನ್ನು ಒಂದು ನಾವು ತಿಳ್ಕೊಳ್ಬಹುದು ಅಂದ್ರೆ, ಎಲ್ಲ ವಿದ್ಯೆಗಳು ಕೂಡ ಏನು, ಎಲ್ಲ ಲೋಕಗಳಿಗೆ ಎಲ್ಲ ವಿದ್ಯೆಗಳು ಕೂಡ ಕೇವಲ ಬ್ರಾಹ್ಮಣರ ಹೊತ್ತಾಗಿಯೇ ಇತ್ತು ಅಂತ ಇವತ್ತೇನೋ ಹೇಳ್ತಲ್ಲ ಗಲಾಟೆ ಇದೆಯಲ್ಲ, ಅವೆಲ್ಲ ಬರೀ ಸುಳ್ಳು ಅಂತ ಗೊತ್ತಾಗುತ್ತೆ. ಯಾಕೆ ಬ್ರಾಹ್ಮಣರಿಗೆ ಅಧಿಕಾರ ಇಲ್ಲದೆ ಇರತಕ್ಕಂಥ ವಿದ್ಯೆಗಳು ಹೇಳಿದ್ದಾರೆ, ಇದೆ ವಿದ್ಯೆಗಳನ್ನು ಹೇಳಿದ್ದಾರೆ, ಶಾಸ್ತ್ರದಿದೆ ಅದು. ಎಲ್ಲವೂ ಕೂಡ ಬ್ರಾಹ್ಮಣರಿಗೆ ಹೇಳಿದ್ದು ಅಂತ ಏನಿಲ್ಲ. ಇನ್ನು ಇದೊಂದು ಅದೊಂದು ಇದರಲ್ಲಿ ಕ್ಷತ್ರಿಯರು ಹೇಳಿದ್ದಾರೆ, ನಾನು ಹೇಳ್ತಾರೆ. ಇದಾಯ್ತಲ್ಲ, ಇದೆ. ಇಲ್ಲಿ ವೇತ್ತ ಯಥಾಸೋ ಲೋಕೋ ನ ಸಂಪೂರ್ಯತೆ. ಆ ಲೋಕವು ಹೇಗೆ ಸಂಪೂರ್ಣವಾಗದೇ ಇರುವುದು, ನ ಸಂಪೂರ್ಯತೆ. ತ್ವಂ ವೇತ್ತ ಕಿಂ, ನೀನು ಬಲ್ಲೆ ಏನು, ಮಧ್ಯಮ ಪುರುಷ ಮಧ್ಯಮ ಏಕವಚನ ಬಲ್ಲೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಉತ್ತರವನ್ನ ಹೇಳುವಾಗ ಯಾರು ಅವನೇ ಉತ್ತರ ಹೇಳ್ತಾನೆ, ಯಾರು ಗೊತ್ತಿಲ್ಲ ಆಗ್ಬಿಡ್ತಾನೆ, ಅವನೇ ಉತ್ತರ ಹೇಳ್ತಾನೆ. ಅವಾಗ ಏನಾಗುತ್ತೆ, ಇತ್ಯಸ್ಯ ಪ್ರಶ್ನಸ್ಯ ಪ್ರತಿವಚನಾವಸರೆ ಶ್ರೂಯತೆ ಅಥ ಏತಯೋಃ ಪಥೋಃ ನ ಕತರೇಣ ಚಲತಾನಿ ಇಮಾನಿ ಕ್ಷುದ್ರಾಣಿ ಅಸಕೃದಾವರ್ತೀನಿ ಭೂತಾನಿ ಭವಂತಿ ಜಾಯಸ್ವ ಮ್ರಿಯಸ್ವ ಇತ್ಯೇತತ್ ತೃತೀಯಂ ಸ್ಥಾನಂ ತೇನಾಸೌ ಲೋಕೋ ನ ಸಂಪೂರ್ಯತೆ ಅನ್ಬಿಟ್ಟ. ಯಾರು ಜೈವಲಿ ಏನಂದ, ಏನಿರುತ್ತ, ಅಥ ಏತಯೋಃ ಪಥೋಃ, ಯಾವುದು ಅಂತ ಹೇಳಿಲ್ಲ, ಏತಯೋ ಅಂತ ಹೇಳ್ತಾನೆ. ಈ ಎರಡು ದಾರಿಗಳಲ್ಲಿ ಕತರೇಣ ಚನ ನ ಗಚ್ಚಂತಿ, ಅಂದ್ರೆ ಯಾವ ಒಂದು ಮಾರ್ಗದಲ್ಲಿಯೂ ಕೂಡ ಹೋಗದ ಇರತಕ್ಕಂತಹವನು ಚಂದ್ರ ಮಾರ್ಗದಲ್ಲೂ ಹೋಗಲ್ಲ, ಸುವರ್ಣ ಮಾರ್ಗದಲ್ಲೂ ಹೋಗಲ್ಲ, ದೇವಯಾನವೂ ಇಲ್ಲ, ಪಿತೃಯಾನವೂ ಇಲ್ಲ ಇವನಿಗೆ. ಅವನು ಯಾರು ಅವನು ಅಂದ್ರೆ ತಾನೇ ಅವನಿಗೆ ಮೂರನೇ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಅವನು. ಅವನಿಗೇನು ನೋಡಿ, ಇವನಿಗೆ ಚಂದ್ರಲೋಕ, ಅವನಿಗೆ ದೇವಲೋಕ ಆಯ್ತು. ಇವನಿಗೆ ಎರಡರಲ್ಲೂ ಹೋಗಲ್ಲ, ಇನ್ನೊಂದು ದಾರಿ ಇರೋದು. ಅವನಿಗೆ ಯಾವ ಲೋಕ ಅಂದ್ರೆ ಕ್ಷುದ್ರಾಣಿ ಅಸಕೃದಾವರ್ತಿನಿ ಭೂತಾನಿ ಭವಂತಿ. ಅವನಿಗೆ ಕ್ಷುದ್ರಲೋಕ ಯಾವುದದು, ಕ್ಷುದ್ರ ಅಸಕೃದಾವರ್ತಿನಿ, ಅದು ಅಷ್ಟೇನೆ. ಸಕೃದಾವರ್ತಿನಿ ಒಂದ್ಸರಿ ಹೋಗ್ಬಾರ್ದು, ಅಸಕೃತ ಅಂದ್ರೆ ಅಯ್ಯೋ ಲೆಕ್ಕ ಇಲ್ಲ, ಹೋಗೋದು ಬರೋದು. ಹೀಗೆ ಕ್ಷುದ್ರ ಯೋನಿಯಲ್ಲಿ ಅವನು ಕ್ಷುದ್ರ ಲೋಕವನ್ನು ಪಡೆದು ಅಲ್ಲಿ ಏನೋ ಅನುಭವಿಸ್ತಾನೆ. ಮಾಡ್ಬಿಟ್ಟು ಏನಾಗುತ್ತೆ, ಜಾಯಸ್ವ ಮುರಿಯಸ್ವ, ಹುಟ್ಟು ಸಾಯಿ ಇಷ್ಟೇ, ಇನ್ನೇನಿಲ್ಲ ಅವನು. ಇವತ್ತಿಗೂ ಆ ಥರ ಉಳಿಸ್ಕೊಳ್ಬೇಕಾಷ್ಟು ಜನ ಇದ್ದಾರೆ. ಹುಟ್ಟು ಏನೋ ಇಲ್ಲಿ ಎಲ್ಲ ಬಿಸಿ ಅನುಭವಿಸು ಸಾಯಿ ಅಷ್ಟೇ. ಈಗ ಏತತ್ ತೃತೀಯಂ ಸ್ಥಾನಂ, ಅಲ್ಲಿ ಹೀಗೆ ಮೂರನೆಯ ಒಂದು ಸ್ಥಾನ, ದೇವಯಾನವೂ ಅಲ್ಲ ಪಿತೃಯಾನವೂ ಅಲ್ಲ, ಈ ಒಂದು ಮೂರನೆಯ ಸ್ಥಾನ ಇದೆಯಲ್ಲ ಅದನ್ನ ಅವರು ಪಡಿತಾರೆ. ಆದ್ದರಿಂದ ತೇನ ಅಸೌ ಲೋಕೋ ನ ಸಂಪೂರ್ಯತೆ, ಆದ್ದರಿಂದ ಆ ಲೋಕವು ಪೂರ್ಣಗೊಳ್ಳುವುದಿಲ್ಲ, ಪೂರ್ತಿಯಾಗಿ ಬಿಡುವುದಿಲ್ಲ. ಏನು ಭಯ ಪಡ್ಬೇಡಪ್ಪ, ಪೂರ್ತಿಯಾಗಿ ಏನು ಎಲ್ರೂ ಹೋಗ್ಬಿಡಲ್ಲ ಅಲ್ಲಿ ಅಂತ ಹೇಳಿದ್ನಲ್ಲ, ಎಲ್ರೂ ಹೋಗ್ಬಿಡಲ್ಲ. ಒಬ್ಬ ಹೀಗೆ ಹೋಗ್ತಾನೆ, ಒಬ್ಬ ಹಾಗೆ ಹೋಗ್ತಾನೆ, ಒಬ್ಬ ಇನ್ನೊಂದು ಎರಡು ದಾರಿಗಳಲ್ಲೂ ಹೋಗಲ್ಲ, ಎಲ್ಲ ಕ್ಷುದ್ರ ಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನೋ ಜನ್ಮ ಪಡಿತಾನೆ ಕ್ಷುದ್ರ. ಅದು ಮೂರನೇ ದಾರಿ. ಆದ್ದರಿಂದ ಏನು ಹೆದರ್ಕೋಬೇಡ, ಏನು ಪೂರ್ಣವಾಗುವುದಿಲ್ಲ ಅಂತ ಅದು ಉತ್ತರ ಕೊಡ್ತಾರೆ. ಇಲ್ಲಿ ವಿಚಾರ ಮಾಡ್ಬೇಕು. ಏತಯೋ ಪಥೋಹೋ ಇತಿ ವಿದ್ಯಾಕರ್ಮಣೋ ರೀತ್ಯೇತತ್. ಏತಯೋ ಪಥಯೋ, ಈ ಎರಡು ದಾರಿಗಳಲ್ಲಿ
ಯಾವೆರಡು ದಾರಿಗಳಲ್ಲಿ? ಎರಡು ದಾರಿ ಚಂದ್ರಯಾನ ಮತ್ತೆ ಸೌರಯಾನ, ಇವೆರಡೂ ಸೇರಿಸಿ ಅವೆಲ್ಲ ಪುಣ್ಯ ಮಾಡಿದವರು ಸಿಗ್ತಕ್ಕಂಥದ್ದು. ಇವನಿಗೆ ಇನ್ನೊಂದು ಮೂರನೇ ಸ್ಥಾನ, ಇವೆರಡನೇ ಅರ್ಥ ಮಾಡಬೇಕಲ್ಲ, ಪುಣ್ಯ ಒಂದು ಪಾಪ ಒಂದು. ಎರಡು ಬರೀ ಅವೆರಡು ಅರ್ಥ ಮಾಡಿಬಿಟ್ರೆ ಅಂದ್ರೆ ಇಲ್ಲಿ ಅದಕ್ಕೆ ಹೇಳ್ತಾ ಇಲ್ಲ ಇಲ್ಲ ಹಾಗಲ್ಲ. ಏತಯೋಹೋ ಏತಯೋಹೋ ಪಥೋಹೋ ಇತಿ ವಿದ್ಯಾಕರ್ಮಣೋಹೋ ಇತ್ಯೇತತ್. ಇವೆರಡು ದಾರಿಗಳಲ್ಲಿ ಎಂದರೆ ವಿದ್ಯಾಕರ್ಮಣೋಹೋ ಅಂದ್ರೆ ವಿದ್ಯೆ ಮತ್ತು ಕರ್ಮಗಳಲ್ಲಿ ಅಂತ ಅರ್ಥ. ವಿಗ್ರಹ ನೋಡಿದ್ವಲ್ಲ, ವಿದ್ಯಾ ಚ ಕರ್ಮ ಚ ವಿದ್ಯಾಕರ್ಮಣಿ ತಯೋಹೋ ವಿದ್ಯಾಕರ್ಮಣೋಹೋ. ವಿದ್ಯಾಕರ್ಮ ಉಪಾಸನೆ ಮತ್ತು ಇಷ್ಟಾದಿ ಕರ್ಮಗಳು ಎಂಬುದಾಗಿ ಅರ್ಥವನ್ನು ಮಾಡಬೇಕು. ಅಕಸ್ಮಾತ್ ಪ್ರಕೃತತ್ವ, ಇದು ಪ್ರಕರಣ, ಅದು ಬೇರೆ ಯಾವುದು ಅಲ್ಲ. ಇದು ಕ್ಷುದ್ರಗಂತು ಎಲ್ಲಿ ಹೋಗ್ತದೆ ಆ ಪ್ರಕರಣ ಅಲ್ಲ ಇದು. ಇದು ಪ್ರಕರಣ ಏನು? ಇಷ್ಟ, ಪೂರ್ತ, ದತ್ತ ಇವುಗಳಿಗೆ ಸಂಬಂಧಪಟ್ಟದ್ದು ಮತ್ತೆ ಪಂಚಾಗ್ನಿಗೆ ಸಂಬಂಧಪಟ್ಟದ್ದು ಈ ಪ್ರಕರಣ ಇದು. ಆದ್ದರಿಂದ ಹೀಗೆ ಅರ್ಥ ಮಾಡಬೇಕು ಅಂತೇಳಿ ವಿದ್ಯಾಕರ್ಮಣಿ ದೇವಯಾನ ಚಂದ್ರಯಾನಯೋ ಪಥೋಹೋ ಪ್ರತಿಪತ್ತವು ಪ್ರಕೃತೆ. ಇಲ್ಲಿ ಈ ವಿದ್ಯಾಕರ್ಮಣಿ ಉಪಾಸನೆ, ಪಂಚಾಗ್ನಿ ಉಪಾಸನೆ, ಇಷ್ಟಾದಿ ಕರ್ಮಗಳು ಇವೆರಡೂ ಕೂಡ ದೇವಯಾನ, ವಿದ್ಯೆಗೆ ದೇವಯಾನ, ಕರ್ಮಕ್ಕೆ ಪಿತೃಯಾನ, ಇವೆರಡಕ್ಕೂ ಕೂಡ ಈ ಒಂದು ದಾರಿಯನ್ನು ಹೇಳಿದ್ದಾರೆ. ಅದನ್ನು ಪಡಿಬೇಕಾದ್ರೆ ಅದು ಪ್ರಕೃತ. ಇಲ್ಲಿ ಪ್ರಕೃತಿ ಎರಡು ಏನು ಹೇಳ್ತಾರೆ ಮುಂದೆ, ಸಜ್ಜೈತ್ಥಂ ವಿದುಹು, ಯಾವನು ಹೀಗೆಂದು ತಿಳಿಯುತ್ತಾನೋ ಅಂತ ಹೇಳಿ ಹೀಗೆಂದು ತಿಳಿಯುತ್ತಾನೋ ಎಂಬುದರ ಮೂಲಕ ವಿದ್ಯೆಯನ್ನು ಹೇಳಿದ್ದಾರೆ, ಉಪಾಸನೆಯನ್ನು ಹೇಳಿದ್ದಾರೆ. ಉಪಾಸನೆಯನ್ನು ಹೀಗೆ ತಿಳಿಯುತ್ತಾನೋ ಅಂತ ಉಪಾಸನೆಯನ್ನು ಕುರಿತು ಹೇಳಿದ್ದಾರೆ. ಮತ್ತೆ ದಯಾಪ್ರತಿಪತ್ತವ್ಯೋ ದೇವಯಾನ ಸ್ಪರ್ಧಾ ಪ್ರಕೃತಿ, ಅದರಿಂದ ಆ ವಿದ್ಯೆಯಿಂದ ಪ್ರತಿಪತ್ತವ್ಯ ಅಂದ್ರೆ ಪ್ರಾಪ್ತವ್ಯ ಅಂತ, ಅದನ್ನು ಪಡೆಯಬೇಕಾದಂತಹ ಅದಕ್ಕೆ ದಾರಿ ಯಾವುದು? ದೇವಯಾನ, ಅದನ್ನು ಹೇಳಿದ್ದಾರೆ. ಮತ್ತು ಇಷ್ಟಾಪೂರ್ತೆ ದತ್ತಂ, ಇಷ್ಟಾಪೂರ್ತೆ ಇಷ್ಟಂಚ ಪೂರ್ತಂಚ ಇಷ್ಟಾಪೂರ್ತೆ ದತ್ತಂ, ಇಷ್ಟಾಪೂರ್ತ ದತ್ತ. ಇವೇನು? ಇವು ಕರ್ಮ, ಇದು ಅದು ಉಪಾಸನೆ, ಇದು ಕರ್ಮ. ಏನ ಪ್ರತಿಪತ್ತವ್ಯ ಪಿತೃಯಾಣ ಪಂಥ ಪ್ರಕೀರ್ತಿತ, ಅಲ್ಲಿಂದ ಆ ಒಂದು ಕರ್ಮದಿಂದ ಪಡೆದುಕೊಳ್ಳಬೇಕಾದ ಯಾವುದು ದಾರಿ? ಅದು ಪಿತೃಯಾನ, ಆ ಚಂದ್ರಯಾನ, ಅದು ಯಾವುದು? ಧೂಮಯಾನ ಇದೆಯಲ್ಲ, ಅದನ್ನ ಹೇಳಿದ್ದಾರೆ. ತತ್ ಪ್ರಕ್ರಿಯೆ, ಅದಕ್ಕೋಸ್ಕರ ತತ್ ಪ್ರಕ್ರಿಯಾಯ ಅಥ ಏತಯೋ ಪಥೋಹೋ ನಕ್ಕತರೇಣ ಚೆನ್ನಾಗಿ ಸುತಂ, ಆ ಪ್ರಕ್ರಿಯೆಯಲ್ಲಿ, ಆ ಪ್ರಕರಣದಲ್ಲಿ ಏತಯೋಹೋ ಅಂದ್ರೆ ಇವೆರಡರಲ್ಲಿ ಏನು? ಒಂದು ಉಪಾಸನೆ, ಒಂದು ಕರ್ಮ. ಪಂಚಾಗ್ನಿ ಉಪಾಸನೆ, ಇಷ್ಟಾದಿ ಕರ್ಮ, ಇದು ಎರಡು. ಒಂದು ದೇವಯಾನ, ಒಂದು ಪಿತೃಯಾನ, ಚಂದ್ರಯಾನ, ಸೌರಯಾನ, ಮತ್ತೆ ಇದು ಧೂಮಯಾನ ಮತ್ತೆ ಅಗ್ನಿಯಾನ. ಧೂಮ ಮಾರ್ಗ ಮತ್ತೆ ಅಗ್ನಿ ಮಾರ್ಗ ಭಗವದ್ಗೀತಾ ಬಂದಿದೆ 8ನೇ ಅಧ್ಯಾಯ. ಹಾಗೆ ಏನ ವಿದ್ಯಾ ಸಾಧನ ದೇವಯಾನೇ ಪತಿ ಅಧಿಕೃತ, ಇದು ಇಷ್ಟು ಹೇಳಿದಾಗ ಏತದು ಸಂಭವತಿ. ಏನು ಹೇಳಿದ್ರು ಅಂದ್ರೆ ಏ ನ ವಿದ್ಯಾ ಸಾಧನೆಯ ದೇವಯಾನೇ ಪತಿ ಅಧಿಕೃತ ನಾಪಿ ಕರ್ಮಣ ಪಿತೃಯಾಣೆ, ಯಾರು ವಿದ್ಯಾ ಸಾಧನೆಯನ್ನ ಉಪಾಸನೆ ಎಂಬ ಸಾಧನದಿಂದ ದೇವಯಾನದಲ್ಲಿ ಹೋಗುವುದಕ್ಕೆ ಅಧಿಕಾರವಿಲ್ಲವೋ, ಅವ್ರು ಮಾಡಿಲ್ಲ. ವಿದ್ಯಾ ಎಂಬ ಸಾಧನೆ ದೇವಯಾನಕ್ಕೆ ಅಧಿಕಾರ ಉಂಟವನಿಗೆ, ಅವನು ವಿದ್ಯೆಯನ್ನು ಮಾಡಿಲ್ಲ, ಉಪಾಸನೆ ಮಾಡಿಲ್ಲ. ಮತ್ತು ನಾಪಿ ಕರ್ಮಣ ಪಿತೃಯಾನೆ, ಅವನು ಪಿತೃಯಾನಕ್ಕೆ ಯೋಗ್ಯವಾದ ಕರ್ಮವನ್ನೂ ಮಾಡಿಲ್ಲ. ಅವನಿಗೇನು? ತೇಷಾಮೇವ ಕ್ಷುದ್ರ ಜಂತು ಲಕ್ಷಣೋ ಅಸಕೃತಾವರ್ತಿ ತೃತೀಯ ಪಂಥ ಭವತಿ. ಅವನಿಗೆ ಈ ಒಂದು ಮೂರನೇ ಮಾರ್ಗ, ಚಂದ್ರಮಾರ್ಗವೂ ಇಲ್ಲ, ಸೌರಮಾರ್ಗ, ಯಾವುದು? ಮೂರನೇ ಮಾರ್ಗ. ಅದ್ಯಾವುದು? ಅಸಕೃತಾವರ್ತಿ, ಏನು ಹೋಗ್ತಾ ಬರ್ತಾ ಇರ್ತಾನೆ. ಅದು ಮೂರನೇ ಪಂಥ ಅವನಿಗೆ ದಾರಿ ಹೇಳಿದ್ದಾರೆ. ತಸ್ಮಾದಪಿ ನ ಅನಿಷ್ಟಾಧಿಕಾರಿಭಿ ಚಂದ್ರಮಾಹ ಪ್ರಾಪ್ಯತೆ. ಹೀಗೆ ಹೇಳಿರುವುದರಿಂದ ಇಷ್ಟಾಧಿಕಾರಿಗಳಿಗೆ ಮಾತ್ರವೇ ಚಂದ್ರಲೋಕ ಪ್ರಾಪ್ತಿ ಎಂದು ಹೇಳಿದ ಹಾಗಾಯಿತು. ಯಾಕೆ? ಅನಿಷ್ಟಾಧಿಕಾರಿಗಳಿಗೆ ಯಾವುದು ಕ್ಷುದ್ರಲೋಕ, ಅವ್ರ ದೇವಯಾನವೂ ಇಲ್ಲ, ಪಿತೃಯಾನವೂ ಇಲ್ಲ, ಅವರು ಬೇರೆ ಲೋಕ ಹೇಳಿದ್ದಾರೆ. ಆದ್ದರಿಂದ ಉಪಾಸಕರಿಗೆ ದೇವಯಾನ ಹೇಳಿದ್ದಾರೆ, ಈ ಉಪಾಸಕರು ಮತ್ತೆ ಕರ್ಮಿಗಳಲ್ಲದವರಿಗೆ ಇನ್ನೊಂದು ಹೀನಯಾನ ಹೇಳಿದ್ದಾರೆ.
ಇನ್ನು ಉಳಿದದ್ದು ಯಾವುದು? ಚಂದ್ರಯಾನ. ಅವರು ಯಾರು? ಕರ್ಮಿಗಳು. ಅಂದ್ರೆ ಇಷ್ಟಾದಿ ಕರ್ಮಗಳನ್ನು ಮಾಡಿದವರಿಗೆ ಮಾತ್ರ ಚಂದ್ರಯಾನ ಎನ್ನುವುದು ಸಿದ್ಧವಾದಾಗಾಯ್ತು. ಇದೊಂದು ಪ್ರಶ್ನೆ ಹಾಕೊಂಡ, ಸ್ಯಾದೇತತ್ ತೇಪಿ ಚಂದ್ರಬಿಂಬ ಮಾರುಷ್ಯ ತಥೋ ಅವರುಷ್ಯ ಕ್ಷುದ್ರ ಜಂತುತ್ವ ಪ್ರತಿಪತ್ಯಂತೆ ಇತಿ. ಒಂದು ಹೀಗೆ ಅರ್ಥ ಮಾಡೋಣ ಸ್ವಾಮಿ. ಇವಾಗ ಶ್ರುತಿವಾಕ್ಯ ಏನಿದೆ? ಎಲ್ಲರೂ ಕೂಡ ಚಂದ್ರನನ್ನು ಸೇರುತ್ತಾರೆ ಅಂತ ವಾಕ್ಯ ಇದೆ, ಕೌಶಿಕಿಗೆ ವಾಕ್ಯ. ಅದಕ್ಕೆ ನಾವು ಅದನ್ನು ವ್ಯರ್ಥ ಆಗೋಲ್ಲ, ಶ್ರುತಿವಾಕ್ಯ ವ್ಯರ್ಥವಲ್ಲ. ಆದ್ದರಿಂದ ಹೀಗೆ ಅರ್ಥ ಮಾಡೋಣ. ನೀವು ಹೇಳಿದ ಸರಿಯಾಗಿದೆ. ಅವನ ಹಾಗೆ ಇವನಿಗೆ ಎರಡು ಮಾಡದೇ ಇದ್ದವರು ಮೂರನೇ ದಾರಿಗೆ ಹೋಗ್ತಾ ಸರಿಯಾಗಿದೆ. ಆದರೂ ಕೂಡ ಎಲ್ಲರೂ ಹೋಗ್ತಾರೆ ಅಂತ ತಿಳಿಯೋದ್ರಿಂದ ಈ ಇಷ್ಟಾಧಿಕಾರಿಗಳಲ್ಲದವರು ಕೂಡ ಚಂದ್ರಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಅವರು ಯಾವ್ದೋ ಮೂರನೇ ಮಾರ್ಗಕ್ಕೆ ಹೋಗ್ತಾರೆ ಅಂತ ಅರ್ಥ ಮಾಡ್ಬೋಣ. ಅವಾಗ ಏನಾಗುತ್ತೆ? ಚಂದ್ರಲೋಕಕ್ಕೆ ಹೋಗ್ತಾ ಸರಿ ಹೋಗುತ್ತಲ್ಲ. ಅಂದ್ರೆ ಏಪಿ ಶುದ್ರ ತದಪಿ ನಾಸ್ತಿ, ಅದು ಕೂಡ ಹೊಂದೋದಿಲ್ಲ. ಯಾಕೆ? ಆರೋಹ ನರ್ಥಕ್ಯ. ಯಾಕೆ ಚಂದ್ರಲೋಕಕ್ಕೆ ಯಾಕೆ ಹೋಗ್ಬೇಕು? ನೀವು ಹೇಳೋದು ಹೇಗೆ ಗೊತ್ತೇನಪ್ಪ? ಮೈಸೂರು ಹೋಗ್ಬೇಕು ಸ್ವಾಮಿ, ಮೈಸೂರು ಹೋಗೋಂಗೆ ಕೆಲಸ ಮಾಡೋಣ. ಹುಬ್ಬಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಹಾಗೆ ಮೈಸೂರು ಬಂದ್ಬಿಡೋಣ. ಅಯ್ಯ, ಎಲ್ಲಾರು ಯಾಕೆ ಹೋಗ್ಬೇಕು? ಹೀಗೆ ಏನು ಆರೋಹ ಅನರ್ಥಕ್ಯಾತ್ ಅಂದ್ರೆ ಅದರ್ಥಕ್ಕೆ. ಅಲ್ಲಿ ಚಂದ್ರ ಲೋಕಕ್ಕೆ ಹೋಗತಕ್ಕಂಥದ್ದಕ್ಕೆ ಅರ್ಥವೇ ಇರೋದಿಲ್ಲ. ಯಾಕೆ ಹೋಗ್ತಾನೆ ಸುಮ್ಮನೆ ಫಲ ಇದ್ದೇನೆ. ಆರೋಹ ಅಪಿಚ ಸರ್ವೇಷು ಪ್ರಯಸ್ಸು ಚಂದ್ರಲೋಕಂ ಪ್ರಾಪ್ತವತ್ತು ಅಸೌ ಲೋಕ ಪ್ರಯದ್ಧಿ ಸಂಪೂರ್ಯೇತ ಇತ್ಯತಃ ಪ್ರಶ್ನ ವಿರುದ್ಧಂ ಪ್ರತಿವಚನಂ ಪ್ರಸಜ್ಯೇತ. ಪ್ರಶ್ನೆ ಏನು ಕೇಳಿದ್ದ? ಯಾವುದರಿಂದ ಆ ಲೋಕವು ಯಾತಕ್ಕೆ ಎಲ್ಲರೂ ಹೋಗ್ತಾ ಇದ್ರು ಕೂಡ ಅದು ಪೂರ್ತಿ ಆಗೋದಿಲ್ಲ ಅಂತ ಕೇಳಿದ್ದ. ಅದಕ್ಕೆ ಅನುಗುಣವಾಗಿ ಉತ್ತರವನ್ನು ಹೇಳಬೇಕು. ಏನು? ಇದಕ್ಕೋಸ್ಕರ ಇದು ಪೂರ್ಣವಾಗುವುದಿಲ್ಲ ಅಂತ ಒಂದು ಉತ್ತರ ಹೇಳಬೇಕು. ಅದು ಬಿಟ್ಬಿಟ್ಟು ಎಲ್ಲ ಪ್ರಯಸ್ಸು ಅಂದ್ರೆ ಹೋದವರು ಸತ್ತವರು ಎಲ್ಲರೂ ಕೂಡ ಚಂದ್ರಲೋಕಕ್ಕೆ ಹೋಗ್ತಾರೆ ಅಂತ ಆಗ್ಬಿಟ್ರೆ, ಓ ಈ ಲೋಕವು ಹೇಗೆ ಪೂರ್ಣಗೊಳ್ಳುವುದಿಲ್ಲ ಎನ್ನುವುದನ್ನು ಹೇಳಬೇಕು ಅಂತಕ್ಕಂಥದ್ದು ಪ್ರಶ್ನೆನೇ ವ್ಯರ್ಥ ಆಗ್ಬಿಡುತ್ತೆ. ಎಲ್ಲರೂ ಹೋಗ್ತಾ ಇದ್ರೆ ಹೇಗೆ ಪೂರ್ಣ ಆಗೋದಿಲ್ಲ ಅಂತ ಹೇಳೋಕ್ಕಾಗುತ್ತೆ? ಆಗೋದೇ ಇಲ್ಲ. ಹೋಗ್ತಾ ತುಂಬ ಆಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಪ್ರಶ್ನೆಗೆ ಮತ್ತೆ ಪ್ರತಿವಚನಕ್ಕೆ ಹೊಂದಾಣಿಕೆನೇ ಇರೋದಿಲ್ಲ. ಹಾಗೆ ಅರ್ಥ ಮಾಡಿಬಿಟ್ರೆ ಸುಮ್ಮನೆ ಹೋಗ್ತಾ ಚಂದ್ರಲೋಕಕ್ಕೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ ಅಂದ್ಬಿಟ್ರೆ ಅರ್ಥವೇ ಇಲ್ಲ. ಅದಕ್ಕೆ ಅಂದ್ಬಿಟ್ಟು ಅದಕ್ಕೆ ಏನು, ಯಾವ ಕಾರಣದಿಂದ ಆ ಲೋಕವು ತುಂಬುವುದಿಲ್ಲ ಅದಕ್ಕೆ ತಥಾಹಿ ಪ್ರತಿವಚನಂ ದಾತವ್ಯಂ ಯಥಾ ಅಸೌ ಲೋಕೋ ನ ಸಂಪೂರ್ಯತೆ. ಹೇಗೆ ಆ ಲೋಕವು ಪೂರ್ತಿಯಾಗಿ ಬಿಡುವುದಿಲ್ಲ, ತುಂಬಿ ಬಿಡುವುದಿಲ್ಲ ಎನ್ನುವುದಕ್ಕೆ ಸರಿಯಾಗಿ ಉತ್ತರವನ್ನು ಹೇಳಬೇಕು. ತಥಾಹಿ ಪ್ರತಿವಚನಂ ದಾತವ್ಯಂ, ಹೇಗೆ ಪೂರ್ಣವಾಗುವುದಿಲ್ಲ ಅನ್ನೋದಕ್ಕೆ ಹೇಳಬೇಕು ಉತ್ತರ. ಅದಕ್ಕೆ ಹೇಳಿದ ಪೂರ್ವಪಕ್ಷಿ, ಅಲ್ಲ ಸ್ವಾಮಿ ಹೇಳಿದ್ವಲ್ಲ ಉತ್ತರ, ಅದಕ್ಕೆ ಉತ್ತರ ಅನುಗುಣವಾಗಿದೆಯಲ್ಲ. ಅದಕ್ಕೆ ಅಂದ್ರೆ ಅವರೋಹ ಅಭ್ಯುಪಗಮಾತ್ ಅಸಂಪೂರ್ಣೋಪಪತ್ತಿ ವಿಷಯ. ಅಲ್ಲ ಸ್ವಾಮಿ ಚಂದ್ರಲೋಕಕ್ಕೆ ಅಲ್ಲೇ ಇದ್ಬಿಡ್ತಾರೆ ಅಂತ ಹೇಳಿದ್ವ ನಾವು? ಏನಿಲ್ಲ, ಆ ಮಾರ್ಗವಾಗಿ ಹೋಗ್ತಾರೆ ಅಂತ ಹೇಳಿದ್ವಿ. ಚಂದ್ರಲೋಕ ಹೋಗಿ ಹೊರಟೋಗ್ತಾರಲ್ಲ ಮುಂದಕ್ಕೆ. ಹಾಗಾಗಿ ಏನಾಗುತ್ತೆ? ಅವರೋಹ ಅಭ್ಯುಪ, ಚಂದ್ರಲೋಕದಿಂದ ಮುಂದಕ್ಕೆ ಹೋಗೋದು, ಅಲ್ಲಿ ಇಳಿದೆಲ್ಲ ಹೋದ. ಅದನ್ನು ಹೇಳಿ ಇದನ್ನೇ ಪೂರ್ಣ ಪ್ರಶ್ನೆ ಅನುಗುಣವಾಗಿದೆಯಲ್ಲ. ಅಲ್ಲೇ ಇರ್ತಾನೆ ಅಂತ ನಾವು ಹೇಳಿದ್ದಿದ್ರೆ ಆಗ ನೀವು ಹೇಳಬೇಕಾಗಿತ್ತು. ನಾವು ಹಾಗೆ ಹೇಳ್ತಾ ಇಲ್ಲ. ಅವ್ರಿಗೆ ಬೇರೆ ಲೋಕ ಇದೆ, ಯಾವ್ದೋ ಮೂರನೇ ಲೋಕ, ಆದರೆ ಅವನು ಮಾರ್ಗ ಚಂದ್ರಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿದ್ವಿ ಅಷ್ಟೇ. ಅವರಿಗೂ ಕೂಡ ಅವರು ಹೇಳಿದೀವಲ್ಲ. ಅಂದ್ರೆ ಅಷ್ಟು ತತ್ವ ಇಲ್ಲಪ್ಪ ಹಾಗೆ. ಯಾಕೆ ನೀನು ಹೇಳ್ತೀಯ? ನಿನ್ಗೇನು ಅನುಭವ ಇದೆಯಾ? ನೀನು ನೋಡಿದ್ಯಾ? ಅಲ್ಲಿ ಚಂದ್ರಲೋಕಕ್ಕೆ ಹೋಗ್ತಾನೆ, ಅವನು ಅಲ್ಲೇ ಇರೋಲ್ಲ, ಹೊಟ್ಟೋಗ್ತಾನೆ, ಯಾವ ನಿಂಗೆ ಗೊತ್ತಾಗುತ್ತೆ? ಅದಕ್ಕೆಲ್ಲ ಯಾವ್ದು ಪ್ರಮಾಣ? ಶ್ರುತಿ ಪ್ರಮಾಣ. ಅಷ್ಟು. ಆದರೆ ಶ್ರುತಿಯಲ್ಲಿ ಹಾಗೆ ಹೇಳಿಲ್ಲ. ಅಷ್ಟು ತತ್ವ ಏನು, ಆ ಮೂರನೇ ದಾರಿಯಲ್ಲಿ ಹೋಗ್ತಾನಲ್ಲ ಅವನು ಕೂಡ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿಂದ ಅವನು ಮೂರನೇ ದಾರಿಗೆ ಹೋಗುತ್ತಾನೆ ಅಂತ ಎಲ್ಲೂ ಹೇಳಿ. ಅಷ್ಟು ತತ್ವ. ಮತ್ತೆ ಸರಿ, ನೀನು ಹೇಳಿದೆ ಅವರೋಹಾದಪಿ ಅಸಂಪೂರ್ಣ ಉಪವಜತೆ. ಅವರು ಅಲ್ಲಿ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿಂದ ನಿಲ್ಲೋದಿಲ್ಲ, ಅಲ್ಲಿಂದ ಮುಂದೆ ಹೊರಟ್ಬಿಡ್ತಾರ ಅವರು ಯಾವ್ದು ಮೂರನೇ ಮಾರ್ಗಕ್ಕೆ.
ಸರಿ, ಆದ್ರಿಂದ ಪೂರ್ಣವಾಗುವುದಿಲ್ಲ, ಅದು ಹೊಂದುತ್ತೆ. ಆದರೂ ಕೂಡ ಶ್ರುತಿ ಏನ್ ಹೇಳಬೇಕಿತ್ತು, ಆ ಕಾರಣವನ್ನು ಹೇಳಿಲ್ಲ. ಅವ್ರು ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಇದ್ದು ಬಿಡೋದಿಲ್ಲ, ಅವರು ಮುಂದಕ್ಕೆ ಹೊರಟೋಗ್ತಾರೆ, ಆದ್ದರಿಂದ ಅದು ಪೂರ್ಣವಾಗಿ ಬಿಡುವುದಿಲ್ಲ ಅಂತ ಆ ಉತ್ತರ ಹೇಳಿಲ್ಲ ಅವರು. ಶ್ರುತಿ ಏನಿದೆ, ಬೇರೆ ಉತ್ತರವನ್ನು ಹೇಳಿದ್ದಾರೆ. ಯಾವ ಉತ್ತರ ಅದು ಅಂತಂದ್ರೆ, ಶ್ರುತಿಸ್ತು ತೃತೀಯ ಸ್ಥಾನ ಸಂಕೀರ್ತನೆಯನ್ನ ಅಸಂಪೂರ್ಣಂ ದರ್ಶಯತಿ. ಶ್ರುತಿ ಏನ್ ಮಾಡಿದೆ, ಅವರಿಗೆ ಎರಡೂ ಮಾಡದವರಿಗೆ ಅವರಿಗೇನು ಮೂರನೆಯ ಸ್ಥಾನವನ್ನ, ಅವರಿಗೆ ನೇರಾಗಿ ಮೂರನೇ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿದೆ. ಹೇಳಿರ್ಬೇಕಾದ್ರೆ ನೀನು ಶ್ರುತಿಯಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ದಾರಿ ತಗೊಂಡು ಈ ದಾರಿ ಹೀಗೆ ಹೋಗ್ಬಿಡೋಣ ಹೋಗ್ಬೋದು, ಯಾಕಪ್ಪ ಕಲ್ಪನೆ? ಇದಕ್ಕೆಲ್ಲ ಪ್ರಮಾಣ ಯಾವುದು? ಶ್ರುತಿ. ಯಾಕೆ ಅನುಭವ? ಪ್ರತ್ಯಕ್ಷ ಪ್ರಮಾಣ ಯಾರಿಗೂ ಇರೋದಿಲ್ಲ. ಯಾವನಿರುತ್ತೆ? ಸತ್ತ ಮೇಲೆ ಎಲ್ಲಿ ಹೋಗ್ತಾನೋ ಎಲ್ಲಿ ಇರ್ತಾನೋ ಹೋಗ್ತಾನೆ, ಯಾರಿಗೆ ಗೊತ್ತು? ಶ್ರುತಿ ಪ್ರಮಾಣ. ಶ್ರುತಿ ಹಾಗೆ ಹೇಳಿಲ್ಲ. ಶ್ರುತಿ ಹೇಳಿದೆ ಮೂರನೇ ದಾರಿ ಹೇಳಿದೆ, ಅವನಿಗೆ ಅಲ್ಲಿಂದ ಹಾಗೆ ಹೋಗ್ತಾನೆ ಅವನು ಮೂರನೇ ದಾರಿಗೆ. ಅಂದ್ರೆ ಶ್ರುತಿ ಆ ಥರ ಹೇಳಿಲ್ಲ. ಮತ್ತು ಅದನ್ನ ಏತ ತೃತೀಯ ಸ್ಥಾನ ತೇನಾಸೋಲು ಕೋಣ ಇದು ಈ ಒಂದು ಮೂರನೆಯ ಸ್ಥಾನ, ಅದರಿಂದ ಈ ಲೋಕವು ಸಂಪೂರ್ಣಗೊಳ್ಳುವುದಿಲ್ಲ, ತುಂಬಿ ಬಿಡುವುದಿಲ್ಲ ಅಂತ ಹೇಳಿ ಮೂರನೆಯ ಸ್ಥಾನವನ್ನ ಹೇಳಿದ್ದಾರೆ. ಅಲ್ಲಿಗೆ ಮೂರನೇ ಸ್ಥಾನಕ್ಕೆ ಗಮನವನ್ನು ಹೇಳಿದ್ದಾರೆ. ಆದ್ದರಿಂದ ನೀನು ಹೇಳಿದೆಯಲ್ಲ, ಇಲ್ಲಿ ಬಂದ್ಬಿಟ್ಟೆ ಇರೋದಿಲ್ಲ, ಹೋಗ್ತಾರೆ. ಯಾಕೆ ಅದು ಶ್ರುತಿಯಲ್ಲಿ ಹೇಳಿದ್ದೆ ಅಂತಕ್ಕಂಥ ಅಂಶ. ಅದು ನಿನ್ನ ಕಲ್ಪನೆ ಅಷ್ಟೆ. ನಿನ್ನ ಕಲ್ಪನೆ ಸರಿಯಾಗಿದೆ, ಹೇಗಿಲ್ಲ ಅವರ ಇರೋದಿಲ್ಲ, ಹೊರಟೋಗ್ತಾರೆ, ಆದ್ರಿಂದ ತುಂಬೋದಿಲ್ಲ, ಸರಿಯಾಗಿದೆ. ಆದರೆ ಶ್ರುತಿಯಲ್ಲಿ ಹೇಳಿಲ್ಲ ಅದಷ್ಟು. ಸಂಪೂರ್ಣತೆ ತೇನ ಅನಾರೋಹ ದೇವ ಅಸಂಪೂರ್ಣಂ ಇತಿ ಯುಕ್ತಂ. ಆದ್ದರಿಂದ ಅನಾರೋಹ ದೇವ ಅಂದ್ರೆ ಚಂದ್ರಲೋಕಕ್ಕೆ ಅವನು ಹೋಗದೆ, ಆರೋಹ ಅಂದ್ರೆ ಹೋಗುದು, ಆರೋಹ ಹತ್ತೋದು, ಅನಾರೋಹ ಹೋಗದೆ ಚಂದ್ರಲೋಕವನ್ನು ಏರದೆ ಏನಾಗುತ್ತೇನೆ, ಅವರೆಲ್ಲ ಚಂದ್ರಲೋಕ ಏರದೆ ಹಾಗೆ ಹೊರಟೋಗ್ತಾರೆ ಆ ದಾರಿನಲ್ಲಿ. ಅದಕ್ಕೋಸ್ಕರ ಆ ಚಂದ್ರಲೋಕ ತುಂಬಿಡೋದಿಲ್ಲ. ಮತ್ತೆ ಚಂದ್ರಲೋಕಕ್ಕೆ ಹೋದವರು ಕೂಡ ಫಲ ಅನುಭವಿಸ್ತಾರೆ, ವಾಪಸ್ ಬರ್ತಾರೆ. ಇನ್ನು ದೇವಯಾನಕ್ಕೆ ಹೋಗೋನು ಅವ್ರು ಚಂದ್ರಲೋಕಕ್ಕೆ ಹೋಗೋದೇ ಇಲ್ಲ. ಹೀಗಾಗಿ ಚಂದ್ರಲೋಕ ತುಂಬುವುದಿಲ್ಲ, ಹೋಗ್ಬಿಡೋದೇ ಇಲ್ಲ, ಭಯ ಏನಿಲ್ಲ ಅಂತ ಹೇಳಿ ಇದು ಯುಕ್ತಂ. ಅವರೋಹಸ್ಯ ಇಷ್ಟಾಧಿಕಾರಿಷ್ವಪಿ ಅವಿಶಿಷ್ಟತೆ ಸತಿ ತೃತೀಯ ಸ್ಥಾನೋಕ್ತಿಯ ಆನರ್ಥಕ್ಯ ಪ್ರಸಂಗ. ತೃತೀಯ ಸ್ಥಾನೋಕ್ತಿ ಆನರ್ಥಕ್ಯ ಪ್ರಸಂಗ. ತೃತೀಯ ಸ್ಥಾನೋಕ್ತಿ ಆನರ್ಥಕ್ಯ ಪ್ರಸಂಗ. ಈ ತೃತೀಯ ಸ್ಥಾನವನ್ನು ಹೇಳಿರ್ತಕ್ಕಂಥದ್ದು ವ್ಯರ್ಥ ಆಗಿಬಿಡುತ್ತೆ. ಯಾವಾಗ ಅಂತಂದ್ರೆ ಎಲ್ಲರೂ ಕೂಡ ಅವಿಶೇಷವಾಗಿ ಅದೇನು ಇಷ್ಟಾಧಿಕಾರಿಗಳು ಅಲ್ಲದವರು ಎಲ್ಲರೂ ಕೂಡ ಸಮಾನವಾಗಿ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ರೆ, ಈ ಮೂರನೇ ಸ್ಥಾನ ಹೇಳಿದಾರಲ್ಲ ಅಲ್ಲಿ ವ್ಯರ್ಥ ಆಗುತ್ತೆ. ಮೂರನೇ ಸ್ಥಾನ ಇರೋದೇ ಇಲ್ಲಲ್ಲ, ಎಲ್ಲರೂ ಅಲ್ಲಿ ಹೋಗ್ಬಿಡ್ತಾರೆ. ಪಾಪ ಮಾಡೋನು ಹೋಗ್ತಾನೆ, ಪುಣ್ಯ ಮಾಡೋನು ಹೋಗ್ತಾನೆ. ಇನ್ನು ಎರಡು ಮಾಡದೇ ಇದ್ದವನು ಮೂರನೇ ಸ್ಥಾನ ಹೇಳಿದ್ರೆ ವ್ಯರ್ಥ ಆಗ್ಬಿಡುತ್ತೆ. ಆದ್ದರಿಂದ ಇದು ಸರಿ ಇಲ್ಲಪ್ಪ, ಇದು ಹೇಗೆ ಪೂರ್ಣವಾಗದಿರಲಿಲ್ಲ, ಅಲ್ಲಿ ಹೋಗಿ ಇದ್ದು ಬಿಡೋದಿಲ್ಲ, ಅವರು ಮುಂದೆ ಹೋಗ್ತಾರೆ ಅನ್ನೋ ಕಾರಣ ಅಲ್ಲ. ಶ್ರುತಿಯಲ್ಲಿ ಹೇಳಿಲ್ಲ, ಅದು ಕಾರಣ ಸರಿಯಾಗಿರ್ಬೋದು, ಶ್ರುತಿಯಲ್ಲಿ ಹೇಳಿಲ್ಲ. ಅವ್ರಿಗೆ ಬೇರೆ ಮಾರ್ಗನೇ, ಅವರಿಗೆ ಪ್ರತ್ಯೇಕವಾಗಿ ಬೇರೆ ಮಾರ್ಗವನ್ನು ಹೇಳಿದ್ದಾರೆ. ಆದ್ದರಿಂದ ಅವ್ರಿಗೆ ಚಂದ್ರಕ್ಕೆ ಹೋಗೋದೇ ಇಲ್ಲ, ಆದ್ದರಿಂದ ತುಂಬೋದಿಲ್ಲ. ಇನ್ನು ಎರಡು ಮಾರ್ಗ, ದೇವಯಾನ ಪ್ರತ್ಯಾನ. ದೇವಯಾನದಲ್ಲಿ ಹೋಗೋರು ಚಂದ್ರಯಾನಕ್ಕೆ ಹೋಗೋದೇ ಇಲ್ಲ, ಮತ್ತು ಚಂದ್ರಯಾನದಲ್ಲೇ ಹೋಗೋರು ಅವ್ರು ಹೋಗ್ತಾರೆ, ಅನುಭವಿಸ್ತಾರೆ, ವಾಪಸ್ ಬರ್ತಾರೆ ಅಷ್ಟೇ, ಅದು ಇದ್ದು ಹೋಗೋದಿಲ್ಲ. ಹಾಗಾಗಿ ಆ ಲೋಕವು ಪೂರ್ಣವಾಗುವುದಿಲ್ಲ. ಎಷ್ಟೇ ಕಾಲ ಆದರೂ, ಎಷ್ಟೇ ಜನಗಳು ಹೋದರೂ ಕೂಡ ಚಂದ್ರಲೋಕಕ್ಕೆ ಅಲ್ಲಿ ಪೂರ್ತಿ ಆಗೋದಿಲ್ಲ ಅಂತ ಹೇಳಿ ಆ ಒಂದು ಪ್ರಶ್ನೆ ಉತ್ತರ ಇದು. ಮತ್ತೆ ಈ ಇನ್ನೊಂದು ಸಣ್ಣದೊಂದು ಭಾಗ ಉಳ್ಕೊಂಡು ಅದನ್ನ ನಾಳೆ ನೋಡ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಮತ್ತೊಂದು ವಿಚಾರ, ಈ ನಾನು ನೆನ್ನೆ ದಿವಸ ಈ ಗುರು